ಉತ್ತರ ಒದಗಿಸಿದ್ದೇನೆ. ಗಳೇ ಉತ್ತರ ಕೊಟ್ಟಿದ್ದಾರೆ. ದೇಶೀಯ ಕುರಿ ಮತ್ತು ಮೇಕೆ ತಳಿಗಳನ್ನು ಸಂವರ್ಧನೆ ಮಾಡೋದಕ್ಕೋಸ್ಕರ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ ಈ ತಳಿಗಳನ್ನು ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ರಿಯಾಯಿತಿ ದರದಲ್ಲಿ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಕೊಡಬೇಕು. ರಿಯಾಯಿತಿ ದರ ಹೆಚ್ಚು ಮಾಡಬೇಕು ಮತ್ತು ಸಾಧ್ಯ ಆದರೆ ಉಚಿತವಾಗಿ ಈ ದೇಶೀಯ ತಳಿಗಳನ್ನು ರೈತರಿಗೆ ಕೊಡಬೇಕು. ಮತ್ತು ನಾನು ಕೇಳಿದ್ದೇನೆ ವಿಶೇಷ ಅನುದಾನ ಏನಾದರೂ ಕೊಡಿ ಈ ದೇಶೀಯ ತಳಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ. ಆದರೆ ಅಂತ ಯಾವುದೇ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಬಜೆಟ್ನಲ್ಲಿ 2016-17 ಬಜೆಟ್ನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ವಿಶೇಷ ಅನುದಾನ ಕೊಟ್ಟಿತ್ತು. ಈ ಬಾರಿ ಕೂಡ ಈ ಒಂದು ತಳಿಗಳ ಸಂರಕ್ಷಣೆಗೋಸ್ಕರ ಏನಾದರೂ ಒಂದು ಫೈನಾನ್ಷಿಯಲ್ ಹೆಲ್ಪ್ ಕೊಡಬೇಕು, ಹಣನ ಇಯರ್ ಮಾರ್ಕ್ ಮಾಡಬೇಕು ಅಂತ ಹೇಳಿ ನಾನು ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ರೈತರಲ್ಲೂ ಕೂಡ ದೇಶೀಯ ತಳಿಗಳನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಪ್ರಚಾರ ಕಾರ್ಯಕ್ರಮಗಳನ್ನು ಮಾಡಬೇಕು. ದೇಶೀಯ ತಳಿಗಳಿಂದ ಬಹಳಷ್ಟು ಅನುಕೂಲ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಮಾಂಸ ಹೆಚ್ಚಿಗೆ ಬರುತ್ತೆ, ಒಳ್ಳೆ ಗುಣಮಟ್ಟದ ಉಣ್ಣೆ ಬರುತ್ತೆ, ಡ್ರಾಟ್ ರೆಸಿಸ್ಟೆಂಟ್ ಇದೆ. ಹಾಗಾಗಿ ಈ ಒಂದು ತಳಿಗಳನ್ನು ರೈತರು ಬೆಳೆಸೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಅವರಲ್ಲಿ ಪ್ರಚಾರ ಕಾರ್ಯಕ್ರಮ ಮಾಡಬೇಕು. ಗ್ರಾಹಕರು ಕೂಡ ಈ ತಳಿಗಳ ಮಾಂಸವನ್ನು ಬಳಸೋದಕ್ಕೆ ಪ್ರಚಾರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ಸಚಿವರು ಕೇಳ್ಕೊಳ್ತಾ ಇದ್ದೀನಿ. ಸಚಿವರು ಪ್ರಶ್ನೆ ಕೇಳೋದು ಹೆಂಗಿರಬೇಕು ಅಂತ ಒಂದು ಮಾದರಿ. ಸಭಾಪತಿಗಳೇ, ನಾವು ಈ ಸ್ಥಳೀಯ ಕುರಿಗಳ ಇದನ್ನು ಮಾಡೋದ್ರಿಂದ ಎಲ್ಲ ನಮ್ಮ ಸುಮಾರು 5 ಕಡೆ ನಮ್ಮ ಕೇಂದ್ರಗಳಿದ್ದಾವೆ. ಒಂದು ಬಂಡೂರು ಕುರಿ ಸಂವರ್ಧನಾ ಕೇಂದ್ರ ಜನಗೂರು ಮಳವಳ್ಳಿ ತಾಲೂಕಲ್ಲಿದೆ, ಮಂಡ್ಯ ಜಿಲ್ಲೆ. ಅಲ್ಲಿ ಬಂಡೂರು ಕುರಿ ಆ ಕುರಿಗಳ ಇದು ಮಾಡ್ತಕ್ಕಂಥ ಕೇಂದ್ರ ಇದೆ. ಎರಡನೇದು ಕುರಿ ಸಂವರ್ಧನಾ ಕೇಂದ್ರ ಕುದಾಪುರ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ, ಅಲ್ಲೊಂದಿದೆ. ಅಲ್ಲಿ ಡೆಕ್ಕನಿ ಮತ್ತು ಬಳ್ಳಾರಿ ತಳಿಗಳನ್ನ ಇದು ಮಾಡ್ತಾರೆ. ಮತ್ತು ಕುರಿ ಸಂವರ್ಧನಾ ಕೇಂದ್ರ ಗುತ್ತಲು ಹಾವೇರಿ ಜಿಲ್ಲೆ, ಇಲ್ಲಿ ಕೆಂಗುರಿ ಅಂತ ಅದೊಂದು ತಳಿನ ಮಾಡ್ತಾರೆ. ಕುರಿ ಸಂವರ್ಧನಾ ಕೇಂದ್ರ ಸುಟ್ಟಟ್ಟಿ ಅಥಣಿ ತಾಲೂಕು ಬೆಳಗಾಂ ಜಿಲ್ಲೆ, ಇಲ್ಲಿ ಎಳಗ ಮತ್ತು ಡೆಕ್ಕನಿ ಎರಡನ್ನೂ ಮಾಡ್ತಾರೆ. ಮತ್ತು ಮೇಕೆ ಸಂವರ್ಧನಾ ಕೇಂದ್ರ ಅನಗವಾಡಿ ಬಾಗಲಕೋಟೆ ಜಿಲ್ಲೆ, ಇಲ್ಲಿ ಉಸ್ಮಾನಾಬಾದಿ ಅನ್ನೋ ತಳಿಯನ್ನು ಇದು ಮಾಡ್ತಾರೆ. ಸಭಾಧ್ಯಕ್ಷರೇ, ಇದು ನಮ್ಮಲ್ಲಿ ಪ್ರತಿ ವರ್ಷ ಎಷ್ಟು ಉತ್ಪಾದನೆ ಆಗ್ತದೆ ಅದನ್ನು ನಾವು ರೈತರಿಗೆ ಸುಮಾರು 4-4.5 ಸಾವಿರ ರೂಪಾಯಿನಲ್ಲಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ. ಏನು ಮತ್ತು ಅವ್ರು ಏನು ಹೇಳಿದ್ರೆ ಸಂವರ್ಧನಾ ಕೇಂದ್ರಕ್ಕೆ ಹಣ ಬೇಕು ಅಂತ ಕೇಳಿದ್ದಾರೆ. ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಮಜಿಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದ.